ಹಾಯ್, ಥ್ಯಾಂಕ್ ಯು, ವೆರಿ ನೈಸ್, ಥ್ಯಾಂಕ್ ಯು. ಇವನೇ ಅಭಿಮನ್ಯು. ಈ ಒಂದು ಫ್ಯಾನ್ ಬೇಸೇ ಒಂದು ಬೇರೆ ರೇಂಜು. ಕೊಡಗಿನಲ್ಲಿ ಒಂದು ಎಲಿಫೆಂಟ್ ಕ್ಯಾಂಪ್ ಓಪನ್ ಆಗಿದೆ, ಮತ್ತಿಗೋಡು. ಅಲ್ಲಿ ಆನೆಗಳಿತ್ತು, ಬಟ್ ಇವಾಗ ಪ್ರವಾಸಿಗರು ಅಂದರೆ ಟೂರಿಸ್ಟಿಗೆ ಅಲೌಡ್ ಇದೆ. ಬನ್ನಿ ನೋಡ್ಕೊಂಡು ಬರುವ ಎಷ್ಟು ಚೆನ್ನಾಗಿದೆ ಅಂತ. ಅಭಿಮನ್ಯು ಎಲ್ಲ ಇದ್ದಾನೆ, ಆಮೇಲೆ 17 ಎಲಿಫೆಂಟ್ ಇದೆ, ಮತ್ತು ನೆನ್ನೆ ಓಪನ್ ಆಗಿದ್ದು. ಸೊ ಇವತ್ತಿಂದ ಕಂಪ್ಲೀಟಾಗಿ ಟೂರಿಸ್ಟ್ ಎಲ್ಲ ಬರ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡ್ಕೊಂಡು ಬರುವ. ಅಂತ ನಮ್ಮ ಟೀಮ್ ಆಲ್ರೆಡಿ ಲೇಟ್ ಮಾಡಿಬಿಟ್ಟಿದ್ದಾರೆ. ಈಗ ಆಲ್ಮೋಸ್ಟ್ ಟೈಮು 9:15, 9:32 ಆಗಿದೆ. ಎಷ್ಟು ಬೇಗ ಅಲ್ಲಿ ತಲುಪ್ತೀವಿ ಅಂತ ನೋಡುವ. ಬನ್ನಿ ಹೋಗುವ. ಆಮೇಲೆ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಒಂದು ಗ್ಲಾನ್ಸಲ್ಲಿ ತೋರಿಸ್ತೀನಿ. ನೋಡಿ, ಇವರಿಂದ ಲೇಟ್ ಆಗಿದೆ. ಹಾಯ್ 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 ಹಾಯ್. ಅಲ್ಲಿಂದ ಇಲ್ಲಿ ನೋಡಿ. ಹಾಂ, ಇವರು ಲೇಟಾಗಿ ಬಂದಿದ್ದು. ನೀವೇ ಸ್ಪಾನ್ಸರ್ ಇವತ್ತು? ಅಲ್ಲ, ನಾನು ಅದು ಎಂಡ್ ಕ್ಯಾಪ್ ಹುಡುಕ್ತಾ ಇದ್ದೀನಿ. ಯಾರ್ದು ಎಂಡ್ ಕ್ಯಾಪ್? ಹೌದು, ಪೈಪ್. ಏನು ಗೊತ್ತಾ ಸರ್, ಕಿಶೋರ್ ಪಾಪ ಹೊಸಬ್ರಲ್ಲಿ ಕೂತಿದ್ರು ಫ್ರಂಟಲ್ಲಿ, ಬಂದವನು ಹಿಂದೆ ಕಲ್ಸಿ ಹೋಗಿ ಅಂತ ಕಲ್ಸ್ಬಿಟ್ಟು ರ್ಯಾಗಿಂಗ್ ಮಾಡೋದಲ್ಲ. ಅಲ್ಲ, ಇನ್ನು ಯಾರನ್ನ ಹೇಳಿದ್ರು ಹೋಗಲ್ಲ, ಗೊತ್ತು ಇವ್ರ ಬಗ್ಗೆ. ಹೊಸ ಹುಡುಗ ಅಲ್ಲ, ನೀನು ಹೋಗೋದ್ರೆ ಹೋಗ್ಬೇಕು. ಓಕೆ, ಕೋಕ್ ಹೋಗೋದಾ? ನಿನ್ನಿಂದ ಲೇಟ್ ಆಗ್ತಾ ಇರೋದು. ಲೆಟ್ಸ್ ಗೋ. ವಿಯಾನ್, ಕೋಕಾ? ಎಲಿಫೆಂಟ್. ಓಕೆ, ಹೋಗಿ ಆಗಲ್ಲ. ಮುಂದೆ ಪಾರ್ಕಿಂಗ್ ಮಾಡಿ ಕಾರ್. ಇವಾಗ 10:08 ಅಂದರೆ 9:32ಕ್ಕೆ ಹೊರಟಿದ್ದು. ಆಲ್ಮೋಸ್ಟ್ ಒಂದು 35 to 40 ಮಿನಿಟ್ಸ್ ಡ್ರೈವ್ ಆರಾಮಾಗಿ ಬಂದರೆ. ಸೊ ನೋಡಿ, ಇವರು ಬಂದುಬಿಟ್ರು. ಓಕೆ, ಬನ್ನಿ ಇವಾಗ ನೋಡ್ಕೊಂಡು ಬರುವ. ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಯಾವ ಥರ ಇದೆ ಮತ್ತಿಗೋಡು ಕ್ಯಾಂಪ್ ಅಂತ. ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ರೋಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು ಟೂರಿಸ್ಟ್ಸು ಕೆಲವರು. ಆಮೇಲೆ ಕೆಲವು ಸತಿ ಒಳಗಡೆ ನುಗ್ಗಕ್ಕೆ ಟ್ರೈ ಮಾಡಬೇಕಾದ್ರೆ ಬ್ಲಾಕ್ ಎಲ್ಲ ಮಾಡ್ತಾಯಿದ್ರು. ಬಟ್ ಇವಾಗ ಪ್ರಾಪರಾಗಿ ಅವ್ರು ಪ್ಲ್ಯಾನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರುವ. ಲೆಟ್ಸ್ ಗೋ. ಸೊ ಟಿಕೆಟ್ ಚಾರ್ಜಸ್ ನೀವು ನೋಡ್ಬೋದು. ಅಡಲ್ಟ್ಸ್ ಅಂದರೆ 100 ರೂಪಾಯಿ ಇರುತ್ತೆ, ಮಕ್ಕಳಿಗೆ 50 ರೂಪಾಯಿ. ಕೋಕ್ ಸ್ಪಾನ್ಸರ್ ಮಾಡ್ತಾ ಇರೋದು. ಸೊ ಆನೆದು ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ, ನೀವು ನೋಡ್ಬೋದು. ಅಭಿಮನ್ಯದ್ದು ಡೀಟೇಲ್ಸು. ಅಲ್ಲಿಂದ ಈ ಕಡೆ ಮಹೇಂದ್ರ. ಸರ್, ಈ ಆನೆಗೆ ನನ್ನ ವಯಸ್ಸು ಸರ್ 41 ಇಯರ್ಸ್ ಕಿಶೋರ್ ವಯಸ್ಸು ಅಂತೆ. ಆಮೇಲೆ ನೋಡಿ, ಏಕಲವ್ಯ 39 ಇಯರ್ಸ್. ಸೊ ಇದಕ್ಕೆ ನನ್ನ ವಯಸ್ಸು ಇದು. ಏಕಲವ್ಯ ಭೀಮಾ 27 24 ಭೀಮಾ. ಅಲ್ಲಿಂದ ಈ ಕಡೆ ಬರುವ ರಾಮಯ್ಯ 37 ವರ್ಷ. ಶ್ರೀಕಂಠ 55 ವರ್ಷ. ಸೊ ಆನೆನ ನಿಜವಾಗ್ಲೂ ತುಂಬ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ತಿಳ್ಕೊಳ್ಬೇಕಂದ್ರೆ ಇಲ್ಲಿ ಬರ್ಬೋದು. ಸೊ ಚೆನ್ನಾಗಿದೆ. ವಿಯನ್ ಚೈನ್ ವಿಯನ್ ಕೋಡಿಯಪ್ಪ. ಓಕೆ, ಆ್ಯಕ್ಚುಲಿ ನಂಗಡೆ ತೋಟಕ್ಕೆ ಆನೆ ಬತ್ತಿಂಗ್ ನನ್ನ ಪಕ್ಕಕ್ಕೆ ಹೋಗತ್ತೆ. ಹಾಯ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನನಗೆ ಆಶೀರ್ವಾದ ತಗೊಂಡ. ಓ, ವೆರಿ ನೈಸ್, ಸಖತ್ತಾಗಿ. ಮತ್ತೆ ಏನು ಹೆಸರು ಇದ್ರದ್ದು? ಝೂ ಅಬಿ. ಓ, ಹೆಸರು ಚೆನ್ನಾಗಿದೆ, ಆನೆನೂ ಚೆನ್ನಾಗಿದೆ. ಯಾರಿಗೆ ಆಶೀರ್ವಾದ ಬೇಕು ತಗೊಳ್ಳಿ. ಹಾಂ, ಋತುಜಿ ಆಶೀರ್ವಾದ ಇಲ್ಲ. ವಾವ್, ಹಾಂ, ಸೂಪರ್. ಕಿಶೋರ್, ನಿಮಗೆ ಆಶೀರ್ವಾದ. ಸೂಪರ್. ಏನು ಕರೆದಿದ? ಹೆಲೋ. ಓ, ಥ್ಯಾಂಕ್ ಯು. ಓ ಮೈ ಗಾಡ್, ಸೂಪರ್.
ವಿಯಾನ್ಕ್ ವಿಯಾನ್ ನೋಟಲ್ಲಿ ವಿಯಾನ್ ಒಂದು ಮಾಡತ್ತೆ ನೋಡಿ ಆಯ್ತು ಥ್ಯಾಂಕ್ ಯು ಜ್ಯೂಸ್ ಬಾಟ್ಲ್ ತಗೊಂಡು ಹಾಯ್ ಹೆಲೋ. ಸೊ ಹೇಗನ್ನಿಸ್ತಾ ಇದೆ ಆನೆದು ಕ್ಯಾಂಪ್ ಎಲ್ಲ ನೋಡಿ? ಹಾಂ, ಚೆನ್ನಾಗಿ ಅನಿಸ್ತಿದೆ. ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ನಿನ್ನೆಯಿಂದ. ಹೌದು, ಯಾ ಇಟ್ಸ್ ಗುಡ್. ಇಟ್ಸ್ ಗುಡ್. ಮತ್ತು ನಿಮ್ದು ಯಾವುದು ಯೂಟ್ಯೂಬ್ ಚಾನಲ್? ಹೋಲೀಸ್ ಬ್ಲಾಗ್, ಹೋಲಿ ಕೃಷ್ಣ ಅಂತ ಹೆಸರು. ಹೋಲಿ ಕೃಷ್ಣ, ಸ್ಪೆಲ್ಲಿಂಗ್ HOLYKRISHN. ಓಕೆ, ಆಲ್ ದಿ ಬೆಸ್ಟ್ ಆಯಿತಾ? thank ಸೊ you. ಆನೆದು ವಿಡಿಯೋ ಮಾಡಿದ್ದೀರಾ, ತೋರಿಸ್ತೀರಾ ನಿಮ್ಮ ಚಾನಲಲ್ಲಿ? ಯಾ. ಓಕೆ, ಗುಡ್ ಲಕ್ ಆಯಿತಾ? ಸೊ ಇವರು ನಮ್ಮ ವಿಡಿಯೋನ ನೋಡ್ತಾರಂತೆ. ಹಾಂ, ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಜನರು ಬರ್ತಾ ಇದ್ದಾರಾ ನೋಡೋಕ್ಕೆ? ನಿನ್ನೆಲ್ಲ ಬಂದಿದ್ರಾ? ನಿನ್ನೆ ಫಸ್ಟ್ ಅಲ್ಲ ಓಪನಿಂಗ್? ಓಕೆ, ಸೂಪರ್. ನಮಸ್ತೆ. ಹಾಂ, ಸೂಪರ್. ಹಾಂ, ಎಲ್ಲ ರಜಾ ಮಾಡಿಬಿಟ್ಟು ಬಂದಿದ್ದು. ನೀವು ಇಷ್ಟು ಚೆನ್ನಾಗಿ ಓಪನ್ ಮಾಡಿದ್ದೀರಲ್ಲ, ಅದಕ್ಕೆ ನೋಡ್ಕೊಂಡು ಹೋಗುವ ಅಂತ ಬಂದ್ವಿ. ಹೌದು, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೈಸ್ ನೈಸ್ ನೈಸ್. ಓಕೆ, ಹಾಯ್ ಹಾಯ್ ಹಾಯ್. ಓ ಮೈ ಗಾಡ್, ಎಲ್ಲರೂ ಆಶೀರ್ವಾದ ಮಾಡೋದೆ. ಥ್ಯಾಂಕ್ ಯು ಸೋ ಮಚ್. ನಾವು ದುಬಾರಿಗೆ ತುಂಬ ಸತಿ ಹೋಗಿದ್ದೀವಿ, ಬಟ್ ಇಷ್ಟೊಂದು ಆಶೀರ್ವಾದ ಸಿಕ್ಕಿರಲಿಲ್ಲ. ನೈಸ್. ಹಾಂ, ಭೀಮ್ ಅಂತನಾ? ಓಕೆ. ಹಾಂ, ತಿಂಡಿ ಪೋತನಾ? ಇದು ಆಶೀರ್ವಾದ ಮಾಡಿಸಿ ನಮಗೆ. ಹಾಂ, ಓಕೆ. ಓ ಮೈ ಗಾಡ್, ಥ್ಯಾಂಕ್ ಯು ವಿಯಾನ್. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಭೀಮಾ ಅಣ್ಣ. ನೈಸ್. ಓಕೆ, ನೆಕ್ಸ್ಟ್ ಏನು ಕಿಶೋರ್, ಫುಲ್ ಫೀಲಿಂಗಲ್ಲಿ ನೋಡ್ತಾ ಇದ್ದೀರಾ? ಎಲ್ಲ ಮೇಲೆ ಆಯಿಲ್ ಹಾಕಿರೋದಾ? ಓ ನೋಡಿ, ತಲೆಗೆ ಆಯಿಲ್ ಹಾಕಿದಾರಂತೆ. ಎಲ್ಲ ಆನೆಗೂ ಹಾಕಿದಾರಲ್ಲ? ಓ ಸೂಪರ್. ಆ್ಯಕ್ಚುಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದಂಗೆ ಲೈಕ್ ತಿಂಡಿ ತಿಂಡಿ ಪೋತ. ಕೊಡುವೇನು ಕೊಡುವೇನು? ಕೊಡು ಮಮ್ಮ, ಕೊಡು ಮಮ್ಮ, ಕೊಡು ಮಮ್ಮ, ಕೊಡು. ಕೊಡ್ಚಾ ಇದೆಲ್ಲಿ ಮಮ್ಮ. ಓಕೆ, ಇದಕ್ಕೆ ನೀರು ಎಲ್ಲ ನೀರು ಕೆರೆ ಇದೆ. ಓಕೆ. ಸೊ ಇವಾಗ ನೆಕ್ಸ್ಟು ಇವ್ರ ಹೆಸರು ರಾಮಾಯಣ. ರಾಮಯ್ಯ. ಓಕೆ, ಇವನು ರಾಮಯ್ಯ. ಹಾಯ್ ರಾಮಯ್ಯ. ಓಕೆ ಕಿಶೋರ್, ನೋಡಿ ಏನೋ ಟ್ರೈನ್. ಏನೇ ಕೇಳ್ತೀವಿ. ಹೌದು. ಸಾಗಿ ಹೇಗಿದೆ? ಸಾಗಿ ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆ. ನೈಸ್. ಮಹೇಂದ್ರನಾ? ಹೌದಾ? ಥ್ಯಾಂಕ್ ಯು ಸೋ ಮಚ್. ಕ್ರಿಕೆಟ್ ಟೀಮ್ ಮಾಡಿಸೋದು, ಆಮೇಲೆ ಅಲ್ಲೇ ಇದನ್ನ ಮಾಡೋದು. ಹಾಂ ಹಾಂ, ಓಕೆ, ಥ್ಯಾಂಕ್ ಯು. ನಿಮ್ಗೆ ಇಲ್ಲಿ ನೆಟ್ವರ್ಕ್ ಇಲ್ಲಲ್ಲ, ಹೆಂಗೆ ನೋಡ್ತೀರಾ? ಅಲ್ಲ, ಆಫೀಸ್ ಕಡೆ ಹೋದಾಗ. ಆಫೀಸ್ ಕಡೆ ಹೋದಾಗ. ಓಕೆ, ನೈಸ್. ಓಕೆ, ಈಗ ಅಲ್ಲಿ ಮಹೇಂದ್ರ ನೋಡಿ. ಆಮೇಲೆ ಇಲ್ಲಿ ಎರಡು ಚಿಕ್ಕದಿದೆ. ಇದು ಚಾಮುಂಡೇಶ್ವರಿ. ಚಾಮುಂಡೇಶ್ವರಿ. ಓ, ಅಲ್ಲಿ ಅದು ವಿಯಾನ್ಗೆ ವಯಸ್ಸು 4 ವರ್ಷ. ಎಷ್ಟು ವರ್ಷ? ಅದು 4 ವರ್ಷ ಇದೆ. ಓ ವಿಯಾನ್, ಸಖತ್ತಾಗಿದೆ ನೋಡಿ. ಇವನೇ ಅಭಿಮನ್ಯು. ಇವೊಂದು ಫ್ಯಾನ್ ಬೇಸೇ ಒಂದು ಬೇರೆ ರೇಂಜು. ಮರದಲ್ಲಿದೆಯಾ? ಓಕೆ ಓಕೆ ಓಕೆ. ನೋಡಿ, ಇವನೇ ಅಭಿಮನ್ಯು. ಸೊ ಅಭಿಮನ್ಯುನ ಮತ್ತು ಅವರ ಸಂಗಡಿಗರನ್ನ ನೋಡಬೇಕಂದ್ರೆ ಇಲ್ಲಿ ಬರ್ಬೋದು ನೀವು, ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪ್. ಸೂಪರ್. ಸೊ ನಿಮ್ಮನ್ನೆಲ್ಲ ಕರ್ಕೊಂಡು ನಾನು ಮತ್ತಿಗೋಡಿಗೆ ಬಂದಿದ್ದೀನಲ್ಲ, ನೋಡಿ ಎಲ್ಲ ನೋಡಿ ಆಯಿತು. ಬಟ್ ತುಂಬ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ. ಹೊಸದು ಅಂತಲ್ಲ, ಬಟ್ ಆ್ಯಕ್ಚುಲಿ ಆನೆಗಳು ತುಂಬ ಹೆಲ್ದಿಯಾಗಿದೆ. ಮತ್ತು ಅವರಿಗೆಲ್ಲ ಎಣ್ಣೆ ಹಾಕಿರೋದು, ಮತ್ತು ಆ ಮೇಂಟೆನೆನ್ಸು ನೋಡೋದು, ಮತ್ತು ಎಷ್ಟು ಚೆನ್ನಾಗಿ ಕೇಳ್ತಾ ಇದೆ. ಬಂದವರಿಗೆಲ್ಲ ಒಂದು ವಿಶ್ ಮಾಡ್ತಾ ಇದೆ, ಬ್ಲೆಸ್ ಮಾಡ್ತಾ ಇದೆ. ಸೊ ಒಂದು ಒಳ್ಳೆ ಜಾಗದಲ್ಲಿ ಬಂದು ನೀವು ಆನೆಯನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು. 17 ಆನೆಗಳಿದೆ. ಅದ್ರ ಬಗ್ಗೆ ಡೀಟೇಲ್ಸ್ ಫುಲ್ ಹಾಕಿದ್ದಾರೆ. ಎಷ್ಟು ವರ್ಷ ಆಗಿದೆ, ಯಾವ್ಯಾವ ಥರ ಡೀಟೇಲ್ಸ್ ಎಲ್ಲ ನೋಡಿದ್ದಾರೆ. ಮತ್ತು ಆನೆನ ತುಂಬ ಇಷ್ಟ ಮಾಡೋರು ಬಂದುಬಿಟ್ಟು ಗಾಡಿನ ಇಲ್ಲೇ ನೀವು ಪಾರ್ಕ್ ಮಾಡಿ ಬನ್ನಿ. 100 ರುಪೀಸು ಬಂದು ಅಡಲ್ಟ್ಸಿಗೆ, ಮಕ್ಕಳಿಗೆ ಬಂದು 50 ರೂಪಾಯಿ. ಸೊ ಈ ಥರ ಒಂದು ಇನಿಷಿಯೇಟಿವ್ಗೆ ಸಪೋರ್ಟ್ ಮಾಡಿ.
ಕೂರಕ್ಕೆ ಚೆನ್ನಾಗಿರೋ ಜಾಗಗಳಿದೆ. ಆಮೇಲೆ ಆನೆಗಳನ್ನೆಲ್ಲ ನೋಡಿಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಸೊ ಮೈಸೂರಿಂದ ಆಲ್ಮೋಸ್ಟ್ ಒಂದು 77 ಕಿಲೋಮೀಟ್ರ್ ಆಗುತ್ತೆ. ಇನ್ ಕೇಸ್ ನಿಮ್ಮ ಎವರ್ಗ್ರೀನ್ ಕೌಂಟಿಗೆ ಬರೋದಾದರೆ ಆನ್ ದ ವೇ ಇದೆ, ಅಲ್ಲಿಂದ ಒಂದು 32 ನಿಮಿಷ ಇಲ್ಲ 35 ನಿಮಿಷದಲ್ಲಿ ನಿಮಗೆ ಇಲ್ಲಿ ರೀಚ್ ಆಗ್ಬೋದು. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪು ನಿನ್ನೆಯಿಂದ ಓಪನ್ ಆಗಿದ್ದು, ಏಪ್ರಿಲ್ 1 ಸೊ ಚೆನ್ನಾಗಿದೆ, ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಓಕೆ, ಥ್ಯಾಂಕ್ ಯು. ನೋಡಿ ಅಲ್ಲಿ ಕೂರಕ್ಕೆಲ್ಲ ಜಾಗ ಮಾಡಿದ್ದಾರೆ, ಆಮೇಲೆ ನಡ್ಕೊಂಡು ಹೋಗೋಕ್ಕೆ ಟ್ರ್ಯಾಕ್ ಇದೆ, ಮತ್ತು ಆ ಕಡೆ ತೊಟ್ಟಿ ಎಲ್ಲ ಮಾಡಿದ್ದಾರೆ ಆನೆಗಳಿಗೆ ಸ್ನಾನ ಮಾಡಿಸೋಕ್ಕೆ. ಓ, ಸೇಮ್ ಏಜ್ ಗ್ರೂಪ್ ವಿಯಾನ್ದು ಮತ್ತು ಅವನದು. ಅವಳ್ದಾ? ವಿಯಾನ್ ಗರ್ಲ್ ಫ್ರೆಂಡ್. ಏನು ಹೆಸರು? ಭುವನೇಶ್ವರಿ. ಹಾಯ್ ಭುವಿನ್ ಕಾಕ್. ಅಲ್ಲಿ ಭುವಿ ಎಲಿಫೆಂಟ್ ನೇಮ್. ಭುವಿ ನಾಲ್ಕು ನೀನು ತುಂಬ ಖುಷಿ ಅಣ್ಣ. ವಿಯಾನಿಗೆ ಒಬ್ಬ ಫ್ರೆಂಡ್ ಸಿಕ್ಕಿದ್ದಾನೆ. ಹಾಯ್ ಅಣ್ಣ. ನೀಡ ಹೇರ್ ಸ್ಟೈಲ್ ಎಂತ ಕಲರ್ ದಾರ ಮಾಡಿ ಕಲರ್ ಚೈಂಡ್ ಅಲ್ಲ, ಇಲ್ಲಿ ನೋಡ್ರಿ ಕಲರ್ ಇಲ್ಲ, ಏರ್ ಕಲರ್. ಓಕೆ, ನಿನ್ನ ಹೆಸರೇನು? ಜಗತ್. ನಿನಗೆ ಯಾವ ಆನೆ ಇಷ್ಟ ಇದರಲ್ಲಿ? ಭೀಮಾ. ಓಕೆ, ಅಭಿಮನ್ಯು ಇಷ್ಟ. ಓಕೆ, ನೀನು ಯಾವಾಗಲೂ ಇಲ್ಲೇ ಇರ್ತೀಯಾ? ಓಕೆ, ಸೂಪರ್. ಹಾಯ್ ವಿಯಾನ್. ನೋಡಲ್ಲಿ ಕೇಳು, ಎಂತ ಕೇಳು. ನೀನು ಆನೆನ ಖುಷಿಯಿಂದ ಕೇಳು. ಇಲ್ಲಿ ಕೇಳು ಖುಷಿಯಿಂದ ಅಂದ್ರೆ. ಸೂಪರ್. ನೋಡಿ, ನೀವು ಈ ಕಡೆ ಬಂದರೆ ಇಲ್ಲೊಂದು ಮಾಹಿತಿ ಕೇಂದ್ರ ಇದೆ. ಮಾಹಿತಿ ಕೇಂದ್ರದೊಳಗಡೆ ತುಂಬ ಇನ್ಫಾರ್ಮೇಟಿವ್ ವಿಷಯಗಳನ್ನ ಹಾಕಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಇದು ಪಕ್ಕ ಇದು ಯಾರಿಲ್ಲ ಅದಕ್ಕೆ ಹೋಗ್ತಾ ಇದೆ. ಸೊ ಈಗ ಒಂದು ಆನೆನ ಯಾವ ಥರ ಟ್ರ್ಯಾಕ್ ಮಾಡ್ತಾರೆ, ಮತ್ತು ಅದನ್ನ ಯಾವ ಥರ ಟ್ರೈನ್ ಮಾಡ್ತಾರೆ, ಮತ್ತು ಅದರದ್ದು ಇಂಪಾರ್ಟೆನ್ಸ್ ಏನು, ಅದನ್ನ ಯಾವ ಥರ ಒಂದು ಕ್ಯಾಪ್ಚರ್ ಮಾಡ್ತಾರೆ, ಸೊ ಯಾವ್ಯಾವ ವಿಷಯಕ್ಕೆ ಆನೆನ ಯೂಟಿಲೈಸ್ ಮಾಡ್ಕೊಳ್ತಾರೆ, ಕಂಪ್ಲೀಟಾಗಿ ಎಲ್ಲ ಥರದ ಇನ್ಫಾರ್ಮೇಷನ್ ಇರುತ್ತೆ. ಸೊ ಏಷ್ಯನ್ ಎಲಿಫೆಂಟು, ಆಫ್ರಿಕನ್ ಎಲಿಫೆಂಟ್ ಏನು ಡಿಫ್ರೆನ್ಸು, ಆಮೇಲೆ ಆನೆ ಅಂತ ಹೇಳಿದ್ರೆ ಮೇಯ್ನಾಗಿ ನಮ್ಮ ದಸರಾಕ್ಕೆ ತುಂಬ ಫೇಮಸ್ಸು. ಸೊ ಅದು ನೀವು ಇಲ್ಲಿ ನೋಡ್ಬೋದು. ಆಮೇಲೆ ಇದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ನು ಅಲ್ಲಿ ಫಾರೆಸ್ಟ್ ಸಿಬ್ಬಂದಿಗಳು ಯಾರಿದ್ದಾರೆ ಅವರೆಲ್ಲ ಅದ್ರ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಒಬ್ಲೇಜ್ ಮಾಡ್ತಾರೆ. ಸೊ ನೀವು ಬಂದರೆ ಈ ಜಾಗಕ್ಕೆ ಬಂದು ಆದಷ್ಟು ಆನೆ ಇಷ್ಟಪಡೋರು ಇದ್ರ ಬಗ್ಗೆ ಜಾಸ್ತಿ ಮಾಹಿತಿನ ತಿಳ್ಕೊಂಡು ಹೋಗ್ಬೋದು. ಕಣ್ಣು ಮುಚ್ಕೊಂಡು ಈ ಥರ ಕಾಣಿಸುತ್ತೆ ಸರ್ಕಲಲ್ಲಿ. ನೋಡಿ ಅಲ್ಲಿ ನಿಮಗೆ ರೋಡ್ ಕಾಣಿಸುತ್ತೆ, ಆ ರೋಡಿಂದ ಎಂಟ್ರಿ ಹೊಡೆದಂಗೆ ಸೊ ಇಲ್ಲಿ ಬರುತ್ತೆ. ಸೊ ಕೂರಕ್ಕೆ ಮಾಡಿರೋ ಜಾಗ ಇದು. ಅದರಲ್ಲಿ ನೋಡಿ ಈಗೆಲ್ಲ ಟಯರ್ಡಾಗಿ ಕೂತಿರೋದು. ನಮ್ಮ ಗಾಡಿಯಲ್ಲಿ ಪಾರ್ಕ್ ಆಗಿದೆ ನೋಡಿ. ಸೊ ಇಲ್ಲಿ ಟಿಕೆಟ್ ಇಸ್ಕೋಬೇಕು. ಆಮೇಲೆ ಅಲ್ಲಿ ಮಾಹಿತಿ ಕೇಂದ್ರದೊಳಗಡೆ ಹೋದರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ಇಲ್ಲಿಂದ ನಡ್ಕೊಂಡು ಹೋದರೆ ನಿಮಗೆ ಟ್ರ್ಯಾಕಲ್ಲಿ ಇರುತ್ತೆ. ಸೊ ಇಲ್ಲಿ ನೋಡಿ ನಿಮಗೆ ಲೇಡೀಸ್ ಮತ್ತು ಜೆಂಟ್ಸ್ ವಾಶ್ರೂಮ್ ಫೆಸಿಲಿಟೀಸ್ ಇದೆ. ಆಮೇಲೆ ಆ ಕಡೆ ಹೋದರೆ ಅಲ್ಲಿ ಆನೆ ಸ್ನಾನ ಮಾಡೋ ಟೈಮು 9 ಗಂಟೆಗೆ ಬಂದರೆ ನಿಮಗೆ ಸ್ನಾನ ಮಾಡೋದೆಲ್ಲ ಕಾಣಿಸುತ್ತೆ. ಸೊ ನಮ್ಮ ಟೀಮ್ನ ಸ್ಪೀಡಾಗಿ ಕೇಳ್ಕೊಂಡು ಹೋಗ್ಬಿಡುವ. ಹೇಗಿತ್ತು? ಸೂಪರ್. ಆಶೀರ್ವಾದ ಮಾಡುತ್ತಾ ಆನೆ? ಹೌದಾ? ನೈಸ್. ಚೈನ್ಸ್ ವಿಯಾನಿಗೆ ಗರ್ಲ್ ಫ್ರೆಂಡ್. ಸೊ ವಿಯಾನ್ದು ಗರ್ಲ್ ಫ್ರೆಂಡ್ ಹೆಸರು ಭುವಿ ಅಂತ. ನಾಚಿಕೆ ಆಗ್ತಿರೋದು ಅವನಿಗೆ. ಓಕೆ, ಹೌದಲ್ಲ? ಕೊಟ್ಟಿದ್ದೀವಿ. ಓಕೆ, ಚೆನ್ನಾಗಿತ್ತಾ? ಹಾಂ. ಕಿಶೋರ್ದು ಕ್ಲಾಸ್ಮೇಟ್ ಸಿಕ್ಕಿದ್ರು ಅಲ್ಲ? ಹೌದು ಸರ್, ಸೇಮ್ ಏಜ್. ಅದೇ ನಿಮ್ಮ ಕ್ಲಾಸ್ಮೇಟ್ ಹೆಸರು ಮಹೇಂದ್ರ. ಯಾವುದು ಜನರೇಟರ್? ಓಕೆ. ಅಲ್ಲ, ದುಬಾರಿನಲ್ಲಿನೂ ಇಷ್ಟು ಚೆನ್ನಾಗಿ ನಾವು ನೋಡೋಕ್ಕಾಗಲ್ಲ ಆನೆನ ಹತ್ರ ನಿಂತ್ಕೊಂಡು ಎಲ್ಲ. ಹೌದು. ಅಂದರೆ ಇಲ್ಲಿ ಸ್ವಲ್ಪ ಈಗ ಜನರು ಕಡಿಮೆ ಇದ್ದಾರೆ, ಅವ್ರಿಗೆ ಪಾಪ ದುಬಾರಿ ಅಂದರೆ ಫುಲ್ ರಶ್ ಇರುತ್ತೆ. ಸೊ ಅದರಿಂದ ಅಲ್ಲಿ ಸ್ವಲ್ಪ ಸ್ಪೀಡಾಗಿ ಆಗುತ್ತೆ. ಬಟ್ ಅದು ಚೆನ್ನಾಗಿದೆ, ತುಂಬ ಇದು ಚೆನ್ನಾಗಿದೆ. ಸೊ ಇದು ನಮ್ಮ ಕೌಂಟಿ ಹತ್ರ ಇದೆ. ಇದು ನಮ್ಮ ಏನಾದರೂ ಇನ್ಫಾರ್ಮೇಷನ್ ಮಿಸ್ ಆದರೆ ಕೌಂಟಿಯಿಂದ
ಜಸ್ಟ್ 28 ಕಿಲೋಮೀಟರ್ಸ್, ಒಂದು ಹಾಫ್ ಅನ್ ಅವರ್ ಮ್ಯಾಕ್ಸಿಮಮ್ 45 ಮಿನಿಟ್ಸ್ ಅಷ್ಟೇ. ಬೇಗ ಬಂದು ಬೇಗ ಹೋಗ್ಬೋದು. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬೇಗ ಇವ್ರು ಸ್ವಲ್ಪ ಬ್ರೇಕ್ಫಾಸ್ಟ್ ಬೇಗ ಕೊಟ್ಬಿಟ್ರೆ ಬಂದ್ಬಿಡ್ತಾರೆ. ಇಲ್ಲ ಸಂಜೆ ನೀವು ಬರ್ತಾ ಬೇಕಾದ್ರೆ ನೋಡ್ಕೊಂಡು ಬರ್ಬೋದು. ಟೈಮಿಂಗ್ಸ್ ಬಂದು ಬೆಳಿಗ್ಗೆ 9 o'clock, 9 to 10:30. 9ಗೆ ಬಂದರೆ ಒಳ್ಳೆಯದು. 9ಗೆ ಬಂದರೆ ಸ್ನಾನ ಮಾಡಿಸೋ ಟೈಮಿಂಗು. ಹೌದು. ಮಧ್ಯಾಹ್ನ 3 ಗಂಟೆಗೆ ಸ್ನಾನ. 4 ಗಂಟೆಗೆ, 4 ಗಂಟೆಯಿಂದ 5:30 ಅಲ್ಲ? ಇನ್ನೇನಾದ್ರೂ ಇನ್ಫಾರ್ಮೇಷನ್ ಮಿಸ್ ಆಗಿದೆಯಾ? ಬಂದ್ರೆ ಈ ರೂಟ್ ಬನ್ನಿ, ಹುಣಸೂರು ಗೋಣಿಕೊಪ್ಪ ರೂಟು. ಹಾಂ, ಹುಣಸೂರಿಂದ ಲೆಫ್ಟ್ ತಗೊಂಡು ಬಂದರೆ ಸಿಗುತ್ತೆ. ಬೇರೆ ಏನಾದರೂ ಇನ್ಫಾರ್ಮೇಷನ್ನು ಮಿಸ್ ಆಗಿದ್ದೀವಾ? ಹಾಂ, ಎಸ್. ನಿಮಗೆ ಈ ಜಾಗದ ಬಗ್ಗೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಂದರೆ ನಮ್ಮನ್ನ ಕಮೆಂಟಲ್ಲಿ ಕೇಳ್ಬೋದು. ನಾವೆಲ್ಲ ಅಲ್ಲಿ ಬಂದುಬಿಟ್ಟು ರಿಪ್ಲೈ ಮಾಡ್ತೀವಿ. ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಲ್ಲ ಮಾಡಿ. ಆಮೇಲೆ ಮತ್ತಿಗೋಡು ಎಲಿಫೆಂಟ್ ಕ್ಯಾಂಪಿಗೆ ವಿಸಿಟ್ ಮಾಡಿ. ಆಮೇಲೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಅದು ನೀವು ಕಮೆಂಟಲ್ಲಿ ತಿಳಿಸಿ. ಸಿ ಯು, ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್ ಬಾಯ್. ಕ್ಲೋಸ್ ಮಾಡ್ತೀನಿ, ಬಾಯ್.